ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಅರುಂಡಿ. ಬಿಜೆಪಿಯಲ್ಲಿ ಎರಡೂ ಬಣಗಳ ಬಡಿದಾಟ ತಾರಕಕ್ಕೇರಿಬಿಟ್ಟಿದೆ. ಇಬ್ಬರ ಜಗಳದಲ್ಲಿ ಕೊನೆಗೆ ಎಲ್ಲಿ ಮೂರನೇವನಿಗೆ ಲಾಭ ಆಗುತ್ತೋ ಅನ್ನುವಂತೆ ಹೈಕಮಾಂಡ್ಗೂ ಇಲ್ಲಿಯವರೆಗೂ ಕೂಡ ನೋಡಿ ರೋಸಿ ಹೋಗಿದ್ದಾರೆ. ಸದ್ಯದಲ್ಲೇ ಇದಕ್ಕೊಂದು ತೀರ್ಮಾನ ತೆಗೆದುಕೊಳ್ಳಲೇಬೇಕು, ತಾರ್ಕಿಕ ಅಂತ್ಯವನ್ನು ಹಾಡಲೇಬೇಕು ಅನ್ನೋ ಒಂದು ತೀರ್ಮಾನಕ್ಕೂ ಕೂಡ ಬರೋ ಸಾಧ್ಯತೆಗಳು ಕಾಣಸಿಗ್ತಾ ಇದೆ. ಹೀಗಾಗಲೇ ಯತ್ನಾಳ್ಗೂ ಕೂಡ ಹೈಕಮಾಂಡ್ ನೋಟಿಸ್ ಕೊಡೋದ್ರ ಮುಖಾಂತರ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದು ಪರೋಕ್ಷವಾಗಿ ತರಾಟೆಯನ್ನು ತೆಗೆದುಕೊಂಡಿದೆ. ತಾವು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರಬೇಕು ಅನ್ನೋ ರೀತಿಯಾಗಿ ಆ ನೋಟಿಸ್ ಕೂಡ ಇದೆ. ಇದು ರೆಬಲ್ ಬಣದವರಿಗೆ ತೀವ್ರ ಹಿನ್ನಡೆಯಾಗಿದೆ ಅಂತಲೂ ಕೂಡ ಹೇಳ್ಬೋದು. ಇದ್ರ ಜೊತೆಗೆ ವಿಜಯೇಂದ್ರಗೂ ಕೂಡ ಸುಮ್ಮನೆ ಇಲ್ಲ. ಹೈಕಮಾಂಡ್ ಕೂಡ ಬಿಸಿ ಮುಟ್ಟಿಸುವ ಕೆಲಸವನ್ನು ಕೂಡ ಮಾಡಿದೆ. ಈಗಾಗಲೇ ಎಲ್ಲ BJP ವರಿಷ್ಠರನ್ನು ಕೂಡ ದಿಲ್ಲಿಗೆ ಕರೆಸ್ಕೊಂಡು ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಆಡಬೇಕು, ಇಲ್ಲದೇ ಇದ್ದರೆ ಮುಂದಿನ ಎಲೆಕ್ಷನನ್ನು ನಾವು ಬಹಳಷ್ಟು ಗಟ್ಟಿಯಾಗಿ ಧೈರ್ಯವಾಗಿ ಎದುರಿಸುವ ಹಾಗೆ ಇರೋದಿಲ್ಲ, ಜನರ ವಿಶ್ವಾಸವನ್ನು ಕಳೆದುಕೊಳ್ತೀವಿ ಅನ್ನೋ ಮಟ್ಟಿಗೆ ಹೈಕಮಾಂಡ್ ಕೂಡ ಎಚ್ಚರಿಕೆ ಹೆಜ್ಜೆಯನ್ನು ಕೂಡ ಇಡ್ತಾ ಇದೆ. ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಈ ರಾಜಕೀಯದಲ್ಲಿ ಅದು ಕೂಡ BJPಯಲ್ಲಿ ಬಣ ಬಡಿದಾಟಗಳನ್ನು ನೋಡ್ತಾ ಇದ್ದರೆ ಮುಂದಿನ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಯಾರಿರ್ತಾರೆ, ವಿಜಯೇಂದ್ರ ಅವ್ರನ್ನ ಕೆಳಗಿಳಿಸ್ತಾರಾ, ಯಾರಾಗಬಹುದು ಅನ್ನೋ ಕುರಿತಾಗಿ ಒಂದಿಷ್ಟು ವಿವರಣೆಗಳನ್ನು ನೋಡ್ತಾ ಹೋಗೋಣ. ಈ ಯತ್ನಾಳ್ ಅಂಡ್ ಟೀಮ್ ಇದೆಯಲ್ಲ, ಈ ರೆಬಲ್ ಟೀಮ್ ಇದೆಯಲ್ಲ, ಇದು BSY ಕುಟುಂಬದ ಮೇಲೆ ನಿರಂತರವಾಗಿ ಟೀಕಾ ಪ್ರಹಾರವನ್ನು ಮುಂದುವರಿಸ್ತಾನೆ ಬರ್ತಾ ಇದೆ. ಎಲ್ಲೇ ವೇದಿಕೆಗಳನ್ನು ಹಂಚಿಕೊಳ್ಳಿ ಅಥವಾ ಸಭೆ ಸಮಾರಂಭಗಳಿರಲಿ, ಮಾಧ್ಯಮಗಳ ಮುಂದಿರಲಿ, ಮೈಕ್ ಸಿಕ್ಕರೆ ಸಾಕು ಅವ್ರು ನೇರವಾಗಿ ಇದೇ ರೆಬಲ್ ಟೀಮ್ ಆರೋಪ ಮಾಡೋದು ವಿಜಯೇಂದ್ರ ಜೊತೆಗೆ ಯಡಿಯೂರಪ್ಪ ಇವ್ರ ಕುರಿತಾಗಿ. ಇದು ಈ ನಿಲ್ಲೋ ಮಟ್ಟಿಗೆ ಕಾಣ್ತಿಲ್ಲ ಅನ್ನೋದು ದಿಲ್ಲಿ ಅಂಗಳಕ್ಕೂ ಕೂಡ ತಲುಪಿದ್ದೇ ತಡ. ಹೈಕಮಾಂಡ್ ಕೂಡ ಈಗ ಎಂಟ್ರಿ ಕೊಟ್ಟಿದೆ. ಪಕ್ಷದ ಶಿಸ್ತನ್ನು ಪದೇ ಪದೇ ಉಲ್ಲಂಘಿಸ್ತಾ ಬರ್ತಿರೋ ಯತ್ನಾಳ್ಗೆ 72 ಗಂಟೆಗಳ ಒಳಗೆ ಉತ್ತರ ನೀಡುವಂತೆ ಗಡುವನ್ನು ಕೂಡ ಕೊಟ್ಟಿದ್ದಾರೆ, ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಇದು ರೆಬಲ್ ಬಣಕ್ಕಂತೂ ತೀವ್ರ ಹಿನ್ನಡೆ ಅಂತ ಹೇಳ್ಬೋದು. ಇನ್ನು ರೇಣುಕಾಚಾರ್ಯಂಗೂ ಕೂಡ ಹಾಗೂ ಆ ವಿಜಯೇಂದ್ರ ಬಣದವ್ರಿಗೂ ಕೂಡ ಈ ಥರದ ಒಂದು ಸುದ್ದಿ ಇದೆಯಲ್ಲ, ಇದು ಹಾಲು ಕುಡಿದಷ್ಟೇ ಆನಂದ ಅಂತ ಹೇಳ್ಬೋದು. ಈ ರೀತಿಯಾಗಿ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಇದನ್ನೇ ಬಯಸ್ತಾ ಇದ್ದರೂ ಕೂಡ ಯತ್ನಾಳ್ಗೆ ಒಂದು ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು, ಹೈಕಮಾಂಡ್ ಈ ನಿಟ್ಟಿನಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಹಿಡಬೇಕು ಅನ್ನೋದೇ ಅವರೆಲ್ಲರೂ ಕೂಡ ಆಲೋಚನೆ ಮಾಡ್ತಾಯಿದ್ರು. ಒಟ್ಟಾರೆಯಾಗಿ ಪಕ್ಷದ ಭಿನ್ನಮತೀಯ ಚಟುವಟಿಕೆಗಳನ್ನು ನಿಯಂತ್ರಣ ತರೋದಕ್ಕೆ ಮುಂದಾಗಿರ್ತಕ್ಕಂಥ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನಂತರೂ ಯತ್ನಾಳ್ ಅಂಡ್ ಟೀಮ್ಗೆ ನೀಡಿದೆ. ಈ ಮೂಲಕ ಬಹಿರಂಗವಾಗಿ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ವಿರುದ್ಧ ಆರೋಪಗಳನ್ನಾಗಲಿ ಅಥವಾ ಆಕ್ಷೇಪಣೆಗಳನ್ನು ಎತ್ತೋದಾಗಲಿ ಮಾಡುವಂತಿಲ್ಲ ಅಂತ ಹೇಳಿ ಕೇಂದ್ರ ಶಿಸ್ತು ಪಾಲನಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾಗಿರೋ ಓಂ ಪಾಠಕ್ ಅವರು ಕಾರಣಗಳನ್ನು ಕೇಳಿ 72 ಗಂಟೆಯ ಗಡುವನ್ನು ಕೂಡ ನೀಡಿದ್ದಾರೆ. ಇದು ಸದ್ಯ ರಾಜ್ಯ BJPಯಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಕಳೆದ ಬಾರಿ ನೋಟಿಸ್ ನೀಡಿದಾಗ ತಾನು ಮುಂದಿನ ದಿನಗಳಲ್ಲಿ ಸರಿ ಹೋಗ್ತೀನಿ, ಏನೇ ಇದ್ದರೂ ನಿಮ್ಮ ಬಳಿಯೇ ಉತ್ತರ ಕೊಡ್ತೀನಿ ಅಥವಾ ನಿಮ್ಮ ಬಳಿಯೇ ಬಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ತೀನಿ ಅಂತ ಇದೇ ಯತ್ನಾಳ್ ಅವ್ರು ಹೇಳಿದರು. ಆದರೆ ಅವರು ಅಲ್ಲಿಗೆ ಸುಮ್ಮನಾಗಲಿಲ್ಲ. ಪದೇ ಅದೇ ಚಾಳಿಯನ್ನು ಮುಂದುವರಿಸ್ತಾ ಇರೋದಕ್ಕೆ ಈಗ ಹೈಕಮಾಂಡ್ ಈ ರೀತಿಯ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ತೆಗೆದುಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾರಣವನ್ನು ಕೂಡ ಕೇಳಿದೆ. ಆ ಕಾರಣಗಳಿಗೆ ಕೊಟ್ಟಿರ್ತಕ್ಕಂಥ ಸಮಯ ಕೇವಲ 72 ಗಂಟೆಗಳ ಸಮಯ. ಅಷ್ಟರೊಳಗಾಗಿ ಸ್ಪಷ್ಟನೆಯನ್ನು ನೀಡಲೇಬೇಕು. ನಾವು ಎಷ್ಟೇ ಬಾರಿ ನಿಮಗೆ ಹೇಳಿದ್ರು ಕೂಡ, ನೋಟಿಸ್ ಕೊಟ್ಟರು ಕೂಡ, ಕಳೆದ ಬಾರಿ ಕೂಡ ಅದೇ ರೀತಿಯಾಗಿ ನೋಟಿಸ್ ಕೊಟ್ಟಾಗಲೂ ಕೂಡ ನೀವು ಮತ್ತೆ ಅದೇ ಮುಂದುವರಿಸ್ತಾ ಇದ್ದೀರಿ. ಪದೇ ಅಶಿಸ್ತಿನ ನಡವಳಿಕೆಯನ್ನೇ ತೋರ್ತಾ ಇದ್ದೀರಿ. ಒಂದೊಮ್ಮೆ ನಾವು ಕೊಟ್ಟ ಟೈಮ್ ಒಳಗೆ ನೀವು ಉತ್ತರ ಕೊಡದೇ ಇದ್ದರೆ, ಈಗಾಗಲೇ ನೋಟಿಸ್ ಅವ್ರನ್ನ ಯತ್ನಾಳ್ ಅವ್ರಿಗೆ ತಲುಪಿಲ್ಲ ಅಂತ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅದೇನೇ ಇರಲಿ, ನೋಟಿಸ್ ಅಂತೂ ಈಗಾಗಲೇ ಬಹಿರಂಗವಾಗಿದೆ, ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇದೆ. ಆ ನೋಟಿಸ್ಗೆ ಏನಾದರೂ ಯತ್ನಾಳ್ ಅವರು ಕೊಟ್ಟಂಥ ಸಮಯದೊಳಗೆ ಉತ್ತರ ಕೊಡದೇ ಇದ್ದರೆ ಇದೇ ಹೈಕಮಾಂಡ್ ಯಾವುದೇ ಸ್ಪಷ್ಟನೆಯನ್ನು ಕೊಡದೆ ಅಂತಿಮ ನಿರ್ಧಾರವನ್ನು ಕೂಡ ತೆಗೆದುಕೊಳ್ತೀವಿ ಅಂತ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಕಳೆದ ಡಿಸೆಂಬರ್ನಲ್ಲಿ ಆರಂಭದಲ್ಲಿ ಮೊದಲ ಬಾರಿಗೆ ಇದೇ ಯತ್ನಾಳ್ ಅವರಿಗೆ ನೋಟಿಸನ್ನು ಕೊಟ್ಟಿದ್ದು. ಆ ನೋಟಿಸ್ಗೂ ಕೂಡ ತಿದ್ದುಕೊಳ್ಳದೆ ಯತ್ನಾಳ್ ಅದೇ ಚಾಳಿಯನ್ನು ಮುಂದುವರಿಸಿದ್ದಾರೆ ಅನ್ನೋ ರೀತಿಯಾಗಿ ಹೈಕಮಾಂಡ್ ಕೂಡ ಕ್ಲಾಸ್ ತೆಗೆದುಕೊಂಡಿದೆ. ಇವೆಲ್ಲವನ್ನು ನೋಡಿದಾಗ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾವ ಕಾರಣಕ್ಕೆ ಈಗ ಹೈಕಮಾಂಡ್ ಕೂಡ ಗರಂ ಆಗಿದೆ ಅಂತ. ಇದು ಯತ್ನಾಳ್ ವಿರುದ್ಧ BJP ರಾಷ್ಟ್ರೀಯ ನಾಯಕರು ಕೈಗೊಂಡಂತಹ ಮತ್ತೊಂದು ಹೆಜ್ಜೆ. ಆದರೆ ಇದಕ್ಕೆ ಕೌಂಟ್ರ್ ಕೂಡ ಕೊಟ್ಟಿದೆ. ಯಾಕೆಂದರೆ ಈಗ ಎರಡನ್ನೂ ಕೂಡ ಸಂಭಾಳಿಸ್ಕೊಂಡು ಹೋಗಬೇಕು. ಒಂದು ಕಡೆ ವಿಜಯೇಂದ್ರ ಬಣ, ಇನ್ನೊಂದು ಕಡೆ ಯತ್ನಾಳ್ ಬಣ. ನೇರವಾಗಿ ಇದೇ ಯತ್ನಾಳ್ ಬಣವನ್ನೇ ಟಾರ್ಗೆಟ್ ಮಾಡುವಂತೆಯೂ ಇಲ್ಲ. ಇದಕ್ಕೆ ಕೌಂಟ್ರ್ ಕೊಡಲಿಕ್ಕೂ ಕೂಡ ವಿಜಯೇಂದ್ರ ಬಣಕ್ಕೂ ಕೂಡ ಹೈಕಮಾಂಡ್ ಒಂದು ಸಣ್ಣ ಶಾಕನ್ನು ಕೂಡ ಕೊಟ್ಟಿದೆ.
ಅದು ಈ ಜಿಲ್ಲಾಧ್ಯಕ್ಷರ ನೇಮಕಾತಿ ವಿಚಾರದಲ್ಲಿ. ಈ ಜಿಲ್ಲಾಧ್ಯಕ್ಷರ ನೇಮಕಾತಿ ವಿಚಾರವಾಗಿ BJPಯ ರೆಬಲ್ ಬಣದಲ್ಲಿ ಅಸಮಾಧಾನ ಇದ್ದಿದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತು. ಅದರಲ್ಲೂ ಕೂಡ ಈ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ನೇಮಕಾತಿಯನ್ನು ಇದೇ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ತೀವ್ರವಾಗಿ ವಿರೋಧ ಮಾಡಿದರು. ಮಾಧ್ಯಮಗಳ ಮುಂದೆ ಬಂದು ತಮ್ಮ ಅಳಲನ್ನು ತೋಡ್ಕೊಂಡಿದ್ದರು. ನೇರವಾಗಿ ವಿಜಯೇಂದ್ರ ಅವ್ರನ್ನ ಟೀಕಿಸಿದ್ರು. ಅಧಿಕಾರದಿಂದ ಕೆಳಗೆ ಇಳಿಯಬೇಕು ಅನ್ನೋ ರೀತಿಯಾಗೂ ಕೂಡ ಮಾತನಾಡಿದರು. ಬಹಿರಂಗವಾಗಿ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದರು. ಅಲ್ಲದೆ ಕೇಂದ್ರ BJP ನಾಯಕರಿಗೂ ಈ ಸಂಬಂಧಿಸಿದಂತೆ ದೂರನ್ನು ಕೂಡ ಕೊಟ್ಟಿದ್ದರು. ಜಿಲ್ಲಾಧ್ಯಕ್ಷರ ನೇಮಕಾತಿ ವಿಚಾರವಾಗಿ ಇದು ಏಕಪಕ್ಷೀಯವಾಗಿ ನಡೆದಿದೆ ಅನ್ನೋ ರೀತಿಯಾಗಿ. ಈ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಸಂದೀಪ್ ರೆಡ್ಡಿ ನೇಮಕವನ್ನು BJP ವರಿಷ್ಠರು ಈಗಾಗಲೇ ತಡೆ ಹಿಡಿದಿದ್ದಾರೆ. ನೇಮಕಾತಿ ತಡೆ ಹಿಡಿಬೇಕು ಅನ್ನೋದ್ರ ಕುರಿತಾಗಿ ರಾಷ್ಟ್ರೀಯ ಅಧ್ಯಕ್ಷರಾಗಿರೋ JP ನಡ್ಡಾ ಅವರು ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಮತದಾನ ಮಾಡಲಿಕ್ಕೆ ರೆಡ್ಡಿಗೆ ಅವಕಾಶವೇ ಇಲ್ಲ. ಇದು ಒಂದು ರೀತಿಯಲ್ಲಿ ಈ ರೀತಿಯಾಗಿ ಹೇಳಿರ್ತಕ್ಕಂಥ ಹೇಳಿಕೆ ಸ್ಟೇಟ್ಮೆಂಟ್ಸ್ಗಳೇನಿದೆ, ವರಿಷ್ಠರ ಕಡೆಯಿಂದ ಬಂದಿರತಕ್ಕಂಥ ಆದೇಶಗಳೇನಿದೆಯಲ್ವ, ಅದು BY ವಿಜಯೇಂದ್ರ ಅವರಿಗೂ ಕೂಡ ಹಿನ್ನಡೆ ಅಂತ ಹೇಳಿ ಭಾವಿಸಲಾಗ್ತಾ ಇದೆ. ಒಟ್ಟಾರೆಯಾಗಿ ಜಿಲ್ಲಾಧ್ಯಕ್ಷರ ಚುನಾವಣಾ ಪ್ರಕ್ರಿಯೆಯನ್ನು ಅನುಮಾನಿಸಿದ್ದಂಥ ರೆಬಲ್ ತಂಡಕ್ಕೆ ಸಿಕ್ಕಂಥ ಒಂದು ದೊಡ್ಡ ಮುನ್ನಡೆ ಅಂತ ಹೇಳಬಹುದು. ಏಕಪಕ್ಷೀಯವಾಗಿ ನಿಲುವು ಕೈಗೊಳ್ಳದೆ ಎರಡೂ ಬಣಕ್ಕೆ ಎಚ್ಚರಿಕೆ ಸಂದೇಶವನ್ನಂತರೂ BJPಯ ವರಿಷ್ಠ ನಾಯಕರು ಕೂಡ ಕೊಟ್ಟು ಬಿಟ್ಟಿದ್ದಾರೆ. ಹಾಗಾದರೆ ಮುಂದಿನ ರಾಜ್ಯಾಧ್ಯಕ್ಷರ ಆಯ್ಕೆ ಹೇಗಾಗುತ್ತೆ ಅನ್ನೋ ಒಂದು ಕುತೂಹಲ ಇದೆ. ಹಾಗಾದರೆ ಮುಂದಿನ ರಾಜ್ಯಾಧ್ಯಕ್ಷರು ಯಾರಾಗಬಹುದು ಅನ್ನೋದನ್ನು ಬಹಳಷ್ಟು ಜನರು ಕೂಡ ಕುತೂಹಲದಿಂದ ಎದುರು ನೋಡ್ತಾ ಇದ್ದೀರಿ. ಯಾರನ್ನಾದರೂ ಹೊಸ ಮುಖವನ್ನೇನಾದರೂ ಪರಿಚಯ ಮಾಡ್ತಾರಾ ಅಂತ. ಸದ್ಯ ಈಗ ರಾಜ್ಯಾಧ್ಯಕ್ಷರ ನೇಮಕಕ್ಕೆ ಹಿರಿಯ ನಾಯಕರನ್ನೆಲ್ಲ ದಿಲ್ಲಿಗೆ ಕರೆಸಿ ಒಂದು ಮಾತುಕತೆಯನ್ನು ನಡೆಸಿ ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯತ್ನಾಳ್ಗೆ ವಿ ಸೋಮಣ್ಣ ಅವರೇ ಒಂದು ಮೆಸೇಜನ್ನು ಕೂಡ ಕೊಟ್ಟಿದ್ದಾರೆ. ಈ ರೀತಿಯಾದಂಥ ಪ್ರಕ್ರಿಯೆಗಳು ಮುಂದೆ ಇರುತ್ತೆ ಅಂತ. ಎಲ್ಲರನ್ನ ಕರೆಸಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದಾಗಿಯೂ ಕೂಡ ಹೇಳಲಾಗ್ತಾ ಇದೆ. ಇನ್ನು ದಿಲ್ಲಿಯಲ್ಲೇ ಬೀಡು ಬಿಟ್ಟಿರೋ ವಿಜಯೇಂದ್ರ ಏನೆಲ್ಲ ಕಸರತ್ತು ನಡೆಸ್ತಿದ್ದಾರೋ ಇನ್ನೂ ಕೂಡ ಯಾರಿಗೂ ಗೊತ್ತಿಲ್ಲ. ಅದು ಕೂಡ ಕುತೂಹಲವನ್ನು ಮೂಡಿಸಿರೋದು. ಸದ್ಯ BJPಯಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಭಿನ್ನಮತ ಪರಿಹಾರಕ್ಕೆ ಹೈಕಮಾಂಡ್ ಮುಂದೆ ಇರೋದು ಇದೊಂದೇ ದಾರಿ. ರಾಜ್ಯ BJPಯಲ್ಲಿ ವಿಜಯೇಂದ್ರ ಬಣ ಹಾಗೂ ರೆಬಲ್ ಟೀಮ್ ತಮ್ಮದೇ ಆದಂಥ ಪ್ರಭಾವವನ್ನು ಎರಡೂ ಬಣಗಳು ಕೂಡ ಹೊಂದಿದ್ದಾವೆ. ಹೀಗಾಗಿ ಎರಡೂ ಬಣಗಳನ್ನು ಸಂಭಾಳಿಸ್ಕೊಂಡು ಹೋಗೋದೇ ಹೈಕಮಾಂಡ್ ಮುಂದೆ ಇರತಕ್ಕಂಥ ದಾರಿ. ಎಲ್ಲ ಬಿಟ್ಟು ಹೊಸ ಮುಖ ಪರಿಚಯ ಮಾಡಿದ್ರೆ ಅದು ಕೂಡ ಅಚ್ಚರಿಯ ನಿರ್ಧಾರ. ಶ್ರೀರಾಮುಲು ಮುಂದಿನ ಆಯ್ಕೆ ಆಗ್ತಾರಾ ಅನ್ನೋದು ಕೂಡ ಇನ್ನೂ ಪ್ರಶ್ನೆಯಾಗೇ ಉಳಿದಿದೆ. ಅಂತೂ ಎರಡೂ ಬಣಗಳಿಗೂ ಕೂಡ ಒಂದು ಕಡೆ ನೋಟಿಸ್ ಕೊಡೋದ್ರ ಮುಖಾಂತರ, ಇನ್ನೊಂದು ಕಡೆ ಜಿಲ್ಲಾಧ್ಯಕ್ಷರ ಆಯ್ಕೆಯನ್ನು ತಡೆ ಹಿಡಿಯೋದ್ರ ಮುಖಾಂತರ ಒಂದು ಸ್ಪಷ್ಟ ಸಂದೇಶವನ್ನಂತೂ ಕೊಟ್ಟಿದೆ. ಇನ್ನು ಮುಂದೆ ಯತ್ನಾಳವರ ನಡೆ ಹೇಗಿರುತ್ತೆ, ಇದೇ ರೀತಿಯಾಗಿ ವಾಕ್ಸಮರವನ್ನು ಮುಂದುವರಿಸ್ತಾರಾ ಅಥವಾ ಸ್ವಲ್ಪ ಇದಕ್ಕೆ ಫುಲ್ ಸ್ಟಾಪ್ ಏನಾದರೂ ಇಡ್ತಾರಾ, ಅಥವಾ ಹೈಕಮಾಂಡೇ ಮತ್ತೆ ಮಧ್ಯಸ್ಥಿಕೆಯನ್ನು ವಹಿಸಿ ಯಾರನ್ನಾದರೂ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರಾ, ಕಾದು ನೋಡಬೇಕು.